ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಉಷಾ ರವಿ ಕ್ರಿಯೇಷನ್ಸ್. ಇವತ್ತು ನಾನು ಹುಲ್ಲಿನಲ್ಲಿ ಒಂದು ಮೊಬೈಲ್ ಪೌಚ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಬ್ಯೂಟಿಫುಲ್ ಆಗಿದೆ ಮತ್ತು ತುಂಬಾ ಸಿಂಪಲ್ಲಾಗಿ ಹಾಕ್ಬೋದು ಈ ಡಿಸೈನ್ನ. ಅದು ಹಾಕೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಗ್ರೇ ಕಲರಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಒಂದು ಕ್ರೋಷನ್ ನೀಡಲಿಂದ ಈ ರೀತಿ ನೋಡಿ ಲಾಕ್ ಮಾಡಿಕೊಂಡು, ನೆಕ್ಸ್ಟ್ ಒಂದು ಸ್ಲಿಪ್ ನಾಟ್ ಸ್ಟಿಚ್ಚನ್ನ ಹಾಕ್ಕೊಂಡು, ನೆಕ್ಸ್ಟ್ ಈ ರೀತಿ ಚೈನ್ ಸ್ಟಿಚ್ಚನ್ನ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ನಾನಿಲ್ಲಿ 24 ಚೈನ್ ಸ್ಟಿಚ್ಚನ್ನ ಹಾಕ್ಕೊಂಡಿದ್ದೀನಿ. ನಿಮಗೆ ಇನ್ನೂ ದೊಡ್ಡದು ಬೇಕು ಅಂದರೆ ಅಥವಾ 26, 25 ಆ ಥರ ಬೇಕಾದರೂ ಹಾಕ್ಕೊಳ್ಬೋದು. ನನಗಿಲ್ಲಿ ನನ್ನ ಮೊಬೈಲ್ ಏನು ಅಳತೆ ಇದೆಯೋ ಅದಕ್ಕೆ ನಾನಿಲ್ಲಿ ಅದ್ರ ಪ್ರಕಾರ ನಾನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಮೊಬೈಲ್ ಏನು ಅಳತೆ ಇರುತ್ತೋ ಆ ಒಂದು ಅಳತೆ ಪ್ರಕಾರವಾಗಿ ನಾವಿಲ್ಲಿ ಚೈನ್ ಸ್ಟಿಚ್ಚನ್ನ ತೊಗೊಳ್ಬಹುದು. ನಾನಿಲ್ಲಿ 24 ಚೈನ್ ಸ್ಟಿಚ್ಚನ್ನ ತೊಗೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಹಾಕೋದಕ್ಕೆ ನನಗೆ ಪ್ರೋತ್ಸಾಹ ನೀಡಿ. ನೋಡಿ, ಈಗ ಈ ರೀತಿ ಚೈನ್ ಸ್ಟಿಚ್ಚನ್ನು ಹಾಕಿದ್ದಾದಮೇಲೆ ನೋಡಿ, ಸ್ಟಾರ್ಟಿಂಗ್ ಸ್ಲಿಪ್ ನಾಟ್ ಹಾಕಿದ್ರಲ್ವ, ಈ ಒಂದು ಸ್ಟಿಚ್ ಒಳಗಡೆ ಈ ರೀತಿ ನೋಡಿ 2 ಸ್ಟಿಚ್ಚನ್ನು ಇಟ್ಕೊಂಡು ಈ ರೀತಿ ಒಂದು ಲಾಕ್ ಮಾಡ್ಕೊಳ್ಬೇಕು. ನೋಡಿ, ಲಾಕ್ ಮಾಡ್ಕೊಂಡು ಮತ್ತೆ ಇನ್ನೊಂದು ಲಾಕ್ ಮಾಡ್ಕೊಳ್ಬೇಕು. ಈಗ ಸೂಜಿ ಮೇಲೆ ಈ ರೀತಿ ದಾರ ತಗೊಂಡು ಈ ಒಂದು ಸ್ಟಾರ್ಟಿಂಗ್ ಹೋಲ್ ಇದೆ ಅಲ್ವಾ, ಈ ಒಂದು ಸ್ಟಿಚ್ಚು ಇಲ್ಲಿಗೆ ಹಾಫ್ ಡಬಲ್ ಕ್ರೋಶೆಟ್ನ ಹಾಕ್ಕೊಳ್ಬೇಕು. ರೀತಿ ಹಾಫ್ ಡಬಲ್ ಕ್ರೋಶೆಟ್ನ ಹಾಕ್ಕೊಳ್ಬೇಕು. ಮತ್ತು ಸೂಜಿ ಮೇಲೆ ದಾರ ತಗೊಂಡು ನೋಡಿ, ಈ ಪಕ್ಕದ ಹೋಲಲ್ಲೇ ಈ ರೀತಿ ಲಾಕ್ ಮಾಡ್ಕೊಳ್ಬೇಕು. ನೋಡಿ, ಒಂದು ಸ್ಟಿಚ್ಚನ್ನು ನಾವು ಸ್ಕಿಪ್ ಮಾಡೋ ಹಾಗಿಲ್ಲ, ಪಕ್ಕನೇ ನಾವು ಈ ರೀತಿ ಹಾಫ್ ಡಬಲ್ ಕ್ರೋಶೆಟ್ನ ಹಾಕ್ಕೊಂಡು ಹೋಗಬೇಕು. ತುಂಬಾ ಈಸಿ ಡಿಸೈನ್ ಹಾಕೋದು. ಬೇಸಿಕ್ ಕಲಿಯೋರಿಗಂತೂ ತುಂಬಾ ಈಸಿ. ನೋಡಿದ ತಕ್ಷಣವೇ ಅವ್ರಿಗೆ ಅರ್ಥ ಆಗಿಬಿಡುತ್ತೆ, ಈಸಿಯಾಗಿ ಹಾಕ್ಬೋದು. ಈ ಡಿಸೈನ್ ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿರುತ್ತೆ. ನೋಡಿ, ಇದೇ ಡಿಸೈನೇ, ಇದೇ ವರ್ಕ್, ಈ ಒಂದು ಚೈನ್ ಸ್ಟಿಚ್ ಫುಲ್ಲು ಕಂಪ್ಲೀಟಾಗಿ ಇದೇ ವರ್ಕ್ಗೆ ಡಿಸೈನ್ ಕಂಪ್ಲೀಟ್ ಆಗಬೇಕು. ನೋಡಿ, ಇದು ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ತೀನಿ. ನೋಡಿ, ಈಗ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇದ್ರ ಪಕ್ಕದಲ್ಲೇ ಇನ್ನೂ ಒಂದು ಹಾಫ್ ಡಬಲ್ ಕ್ರೋಶೆಟ್ನ ಹಾಕ್ಕೊಳ್ತೀನಿ. ಈಗ ಈ ಸ್ಟಾರ್ಟಿಂಗ್ ಸ್ಟಿಚ್ ಹಾಕಿದ್ರಲ್ವ, ಈ ಒಂದು ಹೋಲಿಗೆ ಈ ರೀತಿ ಲಾಕ್ ಮಾಡ್ಕೊಳ್ಬೇಕು. ಈಗ ನಾನಿಲ್ಲಿ 3 ಸಿಂಗಲ್ ಚೈನ್ನ ಹಾಕ್ಕೊಳ್ತೀನಿ. ನೋಡಿ, ಬ್ಯಾಕ್ ಸೈಡ್ ನೋಡಿ ಈ ರೀತಿ ಕಾಣುತ್ತೆ. ಈಗ ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ನೋಡಿ, ಈ ಪಕ್ಕದ ಸ್ಟಿಚ್ ಪಕ್ಕನೇ ಈ ರೀತಿ ಹಾಫ್ ಡಬಲ್ ಕ್ರೋಶೆಟ್ನ ಹಾಕ್ಕೊಳ್ಬೇಕು. ಒಂದು ಸ್ಟಿಚ್ಚನ್ನು ನಾವು ಸ್ಕಿಪ್ ಮಾಡೋ ಹಾಗಿಲ್ಲ, ಪಕ್ಕನೇ ಬರಬೇಕು ಈ ಡಿಸೈನು. ಇದೇ ಡಿಸೈನೇ ಕಂಪ್ಲೀಟಾಗಿ ಇದರ ಸುತ್ತಲೂ ಡಿಸೈನ್ ಮಾಡಿಕೊಳ್ಬೇಕು. ಇದೇ ನೋಡಿ, ಇಷ್ಟು ಇಲ್ಲಿವರೆಗೂ ನಾವು ಕಂಪ್ಲೀಟ್ ಮಾಡ್ಕೊಂಬರಬೇಕು. ಈಗ ನೋಡಿ, ಈ ಪಕ್ಕದಲ್ಲೇ ಇನ್ನೂ ಒಂದು ಹಾಫ್ ಡಬಲ್ ಕ್ರೋಶೆಟ್ನ ಹಾಕ್ಕೊಳ್ಬೇಕು. ಈಗ ಇಲ್ಲಿ ಇನ್ನೂ ಒಂದನ್ನು ನಾವು ಸ್ಕಿಪ್ ಮಾಡೋಗೆ ಇಲ್ಲ. ನೆಕ್ಸ್ಟ್ ಈ ಸ್ಟಾರ್ಟಿಂಗ್ ಸ್ಟಿಚ್ ಇರುತ್ತಲ್ವ, ಇಲ್ಲಿಗೆ ಲಾಕ್ ಮಾಡಿಕೊಂಡು ಈಗ 3 ಚೈನ್ ಹಾಕ್ಕೊಳ್ತಿದ್ದೀನಿ. ಈ ರೀತಿ ಹಾಕ್ಕೊಂಡಿದ್ದಾದಮೇಲೆ ಈಗ ಇಲ್ಲಿ ಹಾಫ್ ಡಬಲ್ ಕ್ರೋಶೆಟ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ನೋಡಿ, ಪಕ್ಕದಲ್ಲೇ ಈ ಡಿಸೈನ ನಾವು ಕಂಪ್ಲೀಟಾಗಿ ಹಾಕ್ಕೊಳ್ಬೇಕು. ನೋಡಿ, ಈಗ ಇದು ಕಂಪ್ಲೀಟಾಗಿ ಹಾಕ್ಕೊಂಡು ಬರ್ತೀನಿ.
ನನಗೊಂದು ಅಷ್ಟು ಉದ್ದ ನಾನು ಇಲ್ಲಿ ಹಾಕಿ ತೋರಿಸ್ತೀನಿ ನೋಡಿ. ಈಗ ಈ ಡಿಸೈನು ಕಂಪ್ಲೀಟ್ ಆಗಿದೆ. ಈಗ ನಾನಲ್ಲಿ ಗ್ರೇ ಕಲರಲ್ಲಿ ಇಷ್ಟು ನನಗೆ ಈ ವರ್ಕನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಕಟ್ ಮಾಡಿ ನೆಕ್ಸ್ಟ್ ಉಲ್ಲನ್ ವೈಟ್ ಕಲರ್ ಉಲ್ಲನ್ನಲ್ಲಿ ನಾನು ಇದನ್ನು ವರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. 3 ಚೈನ್ ಹಾಕ್ಕೊಂಡಿದ್ದಾದಮೇಲೆ ಮತ್ತೆ ನಾನು ಹಾಫ್ ಡಬಲ್ ಕ್ರೋಶೆಟ್ನ ಕಂಟಿನ್ಯೂ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಈ ಎಕ್ಸ್ಟ್ರಾ ದಾರ ಇರುತ್ತಲ್ವ ಈ ಉಲ್ಲನ್ನು, ಇದನ್ನು ನಾವು ಬ್ಯಾಕ್ ಸೈಡು ಈ ರೀತಿ ಕವರ್ ಮಾಡ್ಕೊಂಡು ಬರಬೇಕು ನೋಡಿ. ಎಕ್ಸ್ಟ್ರಾ ಇಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನಾವು ಅದನ್ನು ಬ್ಯಾಕ್ ಸೈಡ್ ಈ ರೀತಿ ಕವರ್ ಮಾಡ್ಕೊಳ್ಬೇಕು. ಈ ಹಾಫ್ ಡಬಲ್ ಕ್ರೋಶೆಟ್ಟೆ ನೋಡಿ, ಇದೇ ಡಿಸೈನೇ ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕು. ನೋಡಿ ಕಂಪ್ಲೀಟ್ ಆದಮೇಲೆ ಅದು ತೋರಿಸ್ತೀನಿ. ನಾನೊಂದು ಇದನ್ನು ಅಷ್ಟೇ ಒಂದು ಅಷ್ಟು ಉದ್ದ ನಾನು ಹಾಕಿ ತೋರಿಸ್ತೀನಿ ನೋಡಿ. ಈಗ ಸ್ಟಾರ್ಟಿಂಗ್ ಚೈನ್ ಇರುತ್ತಲ್ವ ಅಲ್ಲಿಗೆ ಲಾಕ್ ಮಾಡ್ಕೊಬೇಕು. ಮತ್ತು 3 ಚೈನು ಮತ್ತು ಹಾಫ್ ಡಬಲ್ ಕ್ರೋಶೆಟ್ಟು ಪಕ್ಕನೇ ಹಾಫ್ ಡಬಲ್ ಕ್ರೋಶೆಟ್ಟು ಆ್ಯಸ್ ಇಟ್ ಈಸ್ ಅದೇ ಡಿಸೈನೇ ಕಂಟಿನ್ಯೂ ಆಗುತ್ತೆ. ಇದು ಒಂದು ಅಷ್ಟುದ್ದ ಹಾಕಿ ತೋರಿಸ್ತೀನಿ ನಾನಿಲ್ಲಿ ನೋಡಿ. ಇಲ್ಲಿ ಕಂಟಿನ್ಯೂ ಆಗಿ ವೈಟ್ ಕಲರಲ್ಲಿ ನಾನು ಕಂಪ್ಲೀಟಾಗಿ ಈ ವರ್ಕ್ ಕಂಪ್ಲೀಟ್ ಮಾಡ್ಕೊಂಬಂದಿದ್ದೀನಿ. ನೆಕ್ಸ್ಟ್ ಇಲ್ಲಿ ಲಾಕ್ ಮಾಡಿಕೊಂಡು ಎಕ್ಸ್ಟ್ರಾ ಥ್ರೆಡನ್ನು ನಾನಿಲ್ಲಿ ಟ್ರಿಮ್ ಮಾಡಿಕೊಂಡು ಈಗ ಗ್ರೇ ಕಲರಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಸಿಂಗಲ್ ಚೈನ್ ಹಾಕ್ಕೊಂಡು ಹಾಫ್ ಡಬಲ್ ಕ್ರೋಶೆಟ್ನ ಕಂಟಿನ್ಯೂ ಮಾಡ್ಕೊಂಬರ್ತಾಯಿದ್ದೀನಿ. ಈ ಎಕ್ಸ್ಟ್ರಾ ಥ್ರೆಡ್ ಇರೋದೆ ಅಲ್ವಾ, ಈ ಒಂದು ಎಕ್ಸ್ಟ್ರಾ ಥ್ರೆಡನ್ನು ಬ್ಯಾಕ್ ಸೈಡ್ ನಾವು ಈ ರೀತಿ ಕವರ್ ಮಾಡ್ಕೊಳ್ಬೇಕು ನೋಡಿ. ಈಗ ಫುಲ್ಲು ಕಂಪ್ಲೀಟಾಗಿ ಇದೇ ಡಿಸೈನೇ ಕಂಟಿನ್ಯೂ ಆಗಬೇಕು. ಇದನ್ನು ಅಷ್ಟೇ ಒಂದು ಸ್ವಲ್ಪ ನೋಡಿ, ಇಷ್ಟು ಒಂದು ನಾನಿಲ್ಲಿ 3 ಸ್ಟೆಪ್ ಅಥವಾ 4 ಸ್ಟೆಪ್ ಆದರೂ ನಾನು ಕಂಪ್ಲೀಟಾಗಿ ಇದನ್ನು ಹಾಕ್ಕೊಂಡು ಬಂದಿದ್ದೀನಿ. ಈಗ ಲಾಕ್ ಮಾಡ್ಕೊಳ್ಬೇಕು. ಈಗ ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡಿಕೊಂಡು ವೈಟ್ ಕಲರ್ ಥ್ರೆಡ್ಡಲ್ಲಿ ಉಲ್ಲನಲ್ಲಿ ನಾನೀಗ ವರ್ಕ್ ಮಾಡ್ಕೊಳ್ತೀನಿ ನೋಡಿ. ಈ ರೀತಿ 3 ಚೈನ್ ಹಾಕ್ಕೊಳ್ಬೇಕು. ಈ ಎಕ್ಸ್ಟ್ರಾ ಉಲ್ಲನನ್ನು ಈ ರೀತಿ ಬ್ಯಾಕ್ ಸೈಡ್ ಕವರ್ ಮಾಡ್ಕೊಳ್ಬೇಕು. ಆ್ಯಸ್ ಇಟ್ ಈಸ್ ಹಾಫ್ ಡಬಲ್ ಕ್ರೋಶೆಟ್ನ ನೋಡಿ ಹಾಕ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ಈಗ ಈ ಸ್ಟಾರ್ಟಿಂಗ್ ಚೈನ್ ಇದೆ ಅಲ್ವಾ, ಇಲ್ಲಿಗೆ ಈ ರೀತಿ ಲಾಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಇದನ್ನು ಒಂದು ಸ್ಟೆಪ್ ಮಾತ್ರ ನಾನಿಲ್ಲಿ ಯೂಸ್ ಮಾಡಿದ್ದೀನಿ ವೈಟ್ ಕಲರು. ಈಗ ಗ್ರೇ ಕಲರಲ್ಲಿ ನೆಕ್ಸ್ಟ್ ಅದೇ ಡಿಸೈನೇ ಕಂಟಿನ್ಯೂ ಆಗುತ್ತೆ ನೋಡಿ. ಎಕ್ಸ್ಟ್ರಾ ದಾರನೆಲ್ಲ ನಾವು ಬ್ಯಾಕ್ ಸೈಡ್ ಕವರ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ. ಇದನ್ನು ನಾನು ಒಂದಷ್ಟು ಸ್ಟೆಪ್ ನಾನು ಹಾಕ್ಕೊಂಡು ಬಂದಿದ್ದೀನಿ ನೋಡಿ. ಈಗ ಇಲ್ಲಿ ಲಾಕ್ ಮಾಡಿಕೊಂಡು ಈ ರೀತಿ ಈಗ ಚೈನ್ ಹಾಕ್ಕೊಳ್ಬೇಕು. 4 5 6 7 8 9 ನಾನಿಲ್ಲಿ ನೋಡಿ ಈ ರೀತಿ ನಾನು 9 ಸಿಂಗಲ್ ಚೈನ್ ಹಾಕ್ಕೊಂಡು ಎಲ್ಲಿಗೆ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನೋ ಅಲ್ಲಿಗೆ ಇದನ್ನು ಲಾಕ್ ಮಾಡಿಕೊಂಡು ಈಗ ಮತ್ತೆ ಇದನ್ನು ಆ ಒಳಗಡೆಯಿಂದ ಈ ರೀತಿ ಸಿಂಗಲ್ ಲಾಕ್ ಮಾಡಿಕೊಂಡು ಬರ್ತಾಯಿದ್ದೀನಿ ನೋಡಿ. ಸಿಂಗಲ್ ಕ್ರೋಶೆಟ್ನ ಹಾಕ್ಕೊಂಡು ಫುಲ್ ಕಂಪ್ಲೀಟಾಗಿ ಅದನ್ನು ಕವರ್ ಮಾಡಿದ್ದೀನಿ. ಈಗ ಈ ಒಂದು ಸ್ಟಾರ್ಟಿಂಗ್ ಹೋಲ್ ಇತ್ತಲ್ವ ಅಲ್ಲಿಗೆ ಇದನ್ನು ಲಾಕ್ ಮಾಡಿಕೊಂಡು ಇನ್ನೂ ಒಂದು ಲಾಕ್ ಮಾಡಿಕೊಂಡು ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡ್ಕೊಳ್ತೀನಿ ನೋಡಿ. ಇದು ಮಿಡಲ್ಗೆ ಬರಬೇಕು, ಈ ರೀತಿ ಕಾಣಬೇಕು. ಈ ಎಕ್ಸ್ಟ್ರಾ ಥ್ರೆಡನ್ನು ಈಗ ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡ್ಕೊಂಡಿದ್ದಾದಮೇಲೆ ಈ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ವಾ, ಇದನ್ನು ಇದ್ರ ಒಳಗಡೆನೆ ನಾವು ಇಲ್ಲಿ ನೋಡಿ ಈ ರೀತಿ ಇನ್ಸೆಟ್ ಮಾಡಿಬಿಡಬೇಕು. ಅದು ಕಾಣದಿರೋ ಹಾಗೆ ಅದನ್ನು ಈ ಒಂದು
ಈ ಡಿಸೈನ್ ಒಳಗಡೆ ನಾವು ಕವರ್ ಮಾಡಿಬಿಡಬೇಕು. ಈಗ ನೋಡಿ ಈ ಲಾಕ್ಗೆ ಈಗ ಒಂದು ಫ್ಲವರ್ ಮಾಡ್ಕೊಳ್ಳೋಣ. ವೈಟ್ ಕಲರಲ್ಲಿ ನಾನು ವೈಟ್ ಕಲರಲ್ಲಿ ಮಾಡಿ ತೋರಿಸ್ತಿದ್ದೀನಿ ನೋಡಿ. ಈ ರೀತಿ ಒಂದು ನಾಟ್ ಹಾಕ್ಕೊಂಡು ಈಗ 1 ಚೈನ್ 2 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ಈ ರೀತಿ 2 3 ಟೈಮ್ಸ್ ಈ ರೀತಿ ದಾರ ಉಲ್ಲನ್ನು ತೊಗೊಂಡು ಒಂದು ಲಾಕ್ ಮಾಡಿಕೊಂಡು ಇನ್ನೂ ಒಂದು ಲಾಕ್ ಮಾಡಿಕೊಂಡು ಮತ್ತು ಇಲ್ಲಿ ಲಾಕ್ ಮಾಡ್ಕೊಳ್ಬೇಕು. ಈ ರೀತಿ ಪಫ್ ಡಿಸೈನ್ ಮಾಡ್ಕೊಂಡಲ್ಲಿ ಅದು ಫ್ಲವರ್ ಪೆಟಲ್ಸ್ ಥರ ನೀಟಾಗಿ ಬರುತ್ತೆ. ನಾನಿಲ್ಲಿ ಪೆಟಲ್ಸ್ ನನಗೆ 5 ಪೆಟಲ್ಸ್ ಬರೋ ಥರ ನಾನು ಮಾಡ್ಕೊಂಡಿದ್ದೀನಿ. ನಿಮ್ಗೆ ಇನ್ನೂ ದೊಡ್ಡದು ಬೇಕು ಅಂದರೆ 5 ಜಾಗದಲ್ಲಿ 6 ಅಥವಾ 7 ಬೇಕಾದರೂ ಮಾಡ್ಕೊಳ್ಬೋದು. ನಾನಿಲ್ಲಿ 5 ಪೆಟಲ್ಸ್ ಬರೋ ಥರ ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ. ಇದನ್ನು ಟೈಟಾಗಿ ಲಾಕ್ ಮಾಡ್ಕೊಬೇಕು. ಮತ್ತು ತುಂಬ ಲೂಸ್ ಆಯಿತು ಅಂತಂದ್ರೂ ನಾವು ಪೆಟಲ್ಸ್ ಎಲ್ಲ ಬಿಟ್ಬಿಡುತ್ತೆ ನೋಡಿ. ಈ ರೀತಿ ಪಫ್ ಡಿಸೈನ್ ಮಾಡಿಕೊಂಡು ಈಗ ಲಾಕ್ ಮಾಡ್ಕೊಳ್ಬೇಕು. ಈ ರೀತಿ ಲಾಕ್ ಮಾಡ್ಕೊಂಡು ಮತ್ತೆ ಇಲ್ಲಿ ಲಾಸ್ಟಲ್ಲಿ ಇನ್ನೂ ಒಂದು ಲಾಕ್ ಮಾಡಿಕೊಂಡು ಮತ್ತೆ ಈ ಎಕ್ಸ್ಟ್ರಾ ದಾರ ಇತ್ತಲ್ವ ಇದನ್ನು ಟೈಟ್ ಮಾಡಿಕೊಂಡ್ರೆ ಆಗ ಪೆಟಲ್ಸ್ ಎಲ್ಲ ಒಂದು ಹತ್ತಿರಕ್ಕೆ ಕೂಡ್ಕೊಳ್ಳುತ್ತೆ ನೋಡಿ. ತೋರಿಸ್ತೀನಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಈಗ ಇದನ್ನು ಇಲ್ಲಿ ಲಾಕ್ ಮಾಡೋದು ಹೇಗೆ ಅಂತಂದರೆ ನೋಡಿ, ಸೂಜಿಯಲ್ಲಿ ಈ ಥರ ತೊಗೊಳ್ಬೇಕು. ಈ 2 ಥ್ರೆಡನ್ನು ಇಟ್ಕೊಂಡು ಈ ರೀತಿ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಮಾಡ್ಕೊಂಡು ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡ್ಕೊಳ್ಬೇಕು ನೋಡಿ. ಎಷ್ಟು ಬ್ಯೂಟಿಫುಲ್ ಆಗಿದೆ. ಈ ರೀತಿ ಲಾಕ್ ಮಾಡಿಕೊಂಡ್ರೆ ಮೊಬೈಲ್ ಆಗ ಕೆಳಗಡೆ ಬೀಳೋದಿಲ್ಲ ನೋಡಿ. ಎಷ್ಟು ಸೇಫಾಗಿರುತ್ತೆ. ಈ ರೀತಿ ಮಾಡಿಕೊಂಡ್ರೆ ಈಸಿಯಾಗಿ ಮಾಡ್ಕೊಬೋದು. ನಿಮಗೆ ಈ ಪೆಟಲ್ ಜಾಗದಲ್ಲಿ ಬೇಕು ಅಂದರೆ ನಿಮಗೆ ಬಟನ್ ಸಹ ಯೂಸ್ ಮಾಡ್ಕೊಳ್ಬೋದು ನೋಡಿ. ಈಗ ಇಷ್ಟಾದಮೇಲೆ ಈ ಹೋಲ್ ಇದೆ ಅಲ್ವಾ, ಇದನ್ನು ಯಾವ ರೀತಿ ಕವರ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಬ್ಯಾಕ್ ಸೈಡ್ ಈ ರೀತಿ ತಿರುಗಿಸ್ಕೊಳ್ಬೇಕು. ತಿರ್ಸ್ಕೊಂಡ್ಮೇಲೆ ಇದು ಮಿಡಲ್ ಬರೋ ಥರ ನಾವು ಲೆವೆಲ್ಲಾಗಿ ಮಾಡಿಕೊಂಡು ನೆಕ್ಸ್ಟು ಈ ಸ್ಟಾರ್ಟಿಂಗ್ ನೋಡಿ ಈ ರೀತಿ ಹುಲ್ಲನ್ನು ತಗೊಂಡು ಈ ಸ್ಟಾರ್ಟಿಂಗ್ ಹೋಲಿಂದ ನಾವಿಲ್ಲಿ ಲಾಕ್ ಮಾಡಿಕೊಂಡು ಈಗ ಈ ರೀತಿ ಲಾಕ್ ಮಾಡ್ಕೊಂಡು ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡು ಹೋಗಬೇಕು ನೋಡಿ. ಫುಲ್ ಪಕ್ಕನೇ ಈ ರೀತಿ ವರ್ಕ್ ಮಾಡ್ಕೊಳ್ಬೇಕು. ಅದೊಂದು ಸ್ವಲ್ಪನೂ ಗ್ಯಾಪ್ ಬಿಡದಿರೋ ಹಾಗೆ ನಾವು ಕವರ್ ಮಾಡ್ಕೊಳ್ಬೇಕು. ನಿಮಗೆ ಬೇಕು ಅಂದರೆ ಇಲ್ಲಿ ಸೂಜಿ ದಾರದಲ್ಲೂ ನಾವು ಇದನ್ನು ಸ್ಟಿಚ್ ಮಾಡ್ಕೊಳ್ಬೋದು. ನಾನಿಲ್ಲಿ ಈ ರೀತಿ ಕ್ರೋಶನ್ ನೀಡಲಿಂದಲೇ ಲಾಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಫುಲ್ ಕವರ್ ಮಾಡ್ಕೊಳ್ಬೇಕು. ಎಂಡಿಂಗ್ವರೆಗೂ ನಾವು ಕವರ್ ಮಾಡ್ಕೊಳ್ಬೇಕು. ಎಕ್ಸ್ಟ್ರಾ ಇನ್ನೊಂದು ಚೈನ್ ಹಾಕಿ ಈ ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡ್ಕೊಳ್ಬೇಕು. ಈಗ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ವ ಅದನ್ನು ಈ ರೀತಿ ಒಂದು ಲಾಕ್ ಮಾಡ್ಕೊಳ್ಬೇಕು. ಈಗ ಎಕ್ಸ್ಟ್ರಾ ಥ್ರೆಡನ್ನು ನೋಡಿ ಈ ರೀತಿ ಕವರ್ ಮಾಡಬೇಕು ನೋಡಿ. ಪಕ್ಕ ಹೋಲಲ್ಲೇ ಈ ರೀತಿ ನೀಡಲಿಂದ ನಾವು ಅದನ್ನು ಕವರ್ ಮಾಡಬೇಕು. ಫುಲ್ ಕಂಪ್ಲೀಟಾಗಿ ಅದು ಎಲ್ಲಿವರೆಗೂ ಇದ್ದೋ ಅಲ್ಲಿವರೆಗೂ ಈ ರೀತಿ ಕವರ್ ಮಾಡ್ತೀನಿ. ಈಗ ರೈಟ್ ಸೈಡ್ ತಿರುಗಿಸ್ಕೊಳ್ಳೋಣ ನೋಡಿ. ಈ ಹೋಲಲ್ಲಿ ಬೆರಳಲ್ಲಿಟ್ಟು ಈ ರೀತಿ ಇಲ್ಲ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಅದು ಮೇಲಕ್ಕೆ ಬರುತ್ತೆ ನೋಡಿ. ಎಷ್ಟು ಬ್ಯೂಟಿಫುಲ್ ಆಗಿದೆ. ನಾನು ಇದೇ ಥರನೇ ಇನ್ನು 3-4 ಕಲರಲ್ಲಿ ನಾನು ಅದು ವರ್ಕ್ ಮಾಡಿ ತೋರಿಸ್ತೀನಿ. ಅದೇ ಮಾಡಿದ್ದೀನಿ ನೋಡಿ. ಇಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ನಮಗೆ ಯಾವ್ಯಾವ ಕಲರ್ ಬೇಕಾದರೂ ನಾವು ಕಲರ್ ಕಾಂಬಿನೇಷನಲ್ಲಿ ನಾವು ಈ ಡಿಸೈನ್ನ ಕಂಪ್ಲೀಟಾಗಿ ಮಾಡ್ಕೊಳ್ಬೋದು. ಈ ಒಂದು ಡಿಸೈನ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಹಾಕೋದಕ್ಕೆ ನನಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್.